ಸಿನಿಮಾ ನೋಡಿಲ್ಲ ಅಂದರೆ ನಾನು ಹೇಳಿದ್ದು ಎಡಿಟಿಂಗಲ್ಲೆಲ್ಲ ಕೂತಾಗ ನಾವು ನೋಡಿದ್ದೀವಿ. ಫಸ್ಟ್ ಕಾಪಿ ಬಂದ ನೋಡಿರಲಿಲ್ಲ ನನಗೆ. ಫಸ್ಟ್ ಬೇಸಿಕ್ಲಿ ಬಿಕಾಸ್ ಆ ಫಸ್ಟು ಟೈಟಲ್ ಕಾರ್ಡ್ ಬರುತ್ತಲ್ಲ ನಮ್ಮ ತಾಯಿದು, ನನಗೆ ಅದು ನೋಡೋ ಶಕ್ತಿ ಇರಲಿಲ್ಲ ಅದು. ಬಟ್ ಇವತ್ತು ನೋಡಿದೆ ಸರ್, ಇವತ್ತು ನೋಡಿದ ಖುಷಿ ಆಯಿತು. ನನ್ನ ನರ್ತಕಿಗೆ ಐ ಥಿಂಕ್ ವಿಲನ್ನಿಗೆ ಬಂದಿದ್ದೆ ನಾನು, ಅಂದರೆ ಸಿನಿಮಾ ನೋಡೋಕ್ಕಲ್ಲ, ಇಲ್ಲಿದ್ದೆ. ತುಂಬ ವರ್ಷ ಆದ್ಮೇಲೆ ಒಂದು ಥಿಯೇಟರ್ ಈ ಥರ ನರ್ತಕಿಯಲ್ಲಿ ಕೂತ್ಕೊಂಡು ನೋಡಿದ್ದು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಕ್ರೌಡ್ ಕೂಡ ಭಾಳ ಪೀಸ್ಫುಲ್ಲಾಗಿ ಬಿಹೇವ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವುಗಳಿದ್ರಿ ಅನ್ಕೋತೀನಿ. ಥ್ಯಾಂಕ್ ಯು. ವೈಫ್ ಅವರು ಮಲಯಾಳಂ ಮಾತಾಡ್ತಾರೆ, ನೀವು ಕೂಡ ಇವಾಗ ಟ್ರೈ ಮಾಡ್ತಾ ಇದ್ದೀರಾ. ಸೊ ಮಲಯಾಳಂಗೆ ಟಫ್ ಆಗುವಂತ ಇಲ್ಲ, ನನಗೆ ಭಾಷೆ ತುಂಬ ಕಷ್ಟ ಇದೆ, ಕಲಿಯೋಕ್ಕಾಗ್ತಾ ಇಲ್ಲ. ಬಟ್ ಯಾ ಐ ಥಿಂಕ್ ಈ ಬರೋ ವಾರ ರಿಲೀಸ್ ಆಗ್ತಾ ಇದೆ. ಹಿಂದಿಯಲ್ಲೂ ಮೋಸ್ಟ್ಲಿ ಅನಿಸುತ್ತೆ, ಗೊತ್ತಿಲ್ಲ ನನಗೆ, ಇನ್ನೂ ಕನ್ಫರ್ಮ್ ಇಲ್ಲ. ನಾನು ಫಸ್ಟೇ ಹೇಳಿದ್ದೆ, ನಾನು ಆ್ಯಕ್ಚುಲಿ ಇದು ಒಂದು ಅಪ್ಪಟ, ನಾನು ಪ್ಯಾನ್ ಇಂಡಿಯಾ ಅಂತಂದರೆ ಮಾಡೋ ಟೈಮಿಂದನೇ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ಹೋಗೋ ಸ್ಟೈಲ್ ಬೇರೆ ಇರುತ್ತೆ. ಇದು ನಾನು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಮಾಡಿದ್ದು ಕನ್ನಡಕ್ಕಂತಾನೆ. ಬಟ್ ಒಂದ್ಸತಿ ನಿಮಗೆ ಒಂದು ಮಾರ್ಕೆಟ್ ಅಂತ ಕ್ರಿಯೇಟ್ ಆದಾಗ ಎಲ್ಲ ಭಾಷೆಯಲ್ಲೂ ಹೋಗೇ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅ ಪ್ಯೂರ್ ಕನ್ನಡ ಫಿಲ್ಮ್, ಫ್ರಾಂಕ್ಲಿ ಸ್ಪೀಕಿಂಗ್. ಅದಕ್ಕೆ ಬೇರೆ ಯಾವ ಭಾಷೆಯಲ್ಲಿ ಆ್ಯಕ್ಚುಲಿ ನಾನು ಡಬ್ ಮಾಡಿಲ್ಲ, ನನ್ನ ವಾಯ್ಸ್ ಇಲ್ಲ. ಆ್ಯಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತ ನಾವು ಹೋದಾಗ ಹೋಗೋ ರೀತಿ ಬೇರೆ ಇರುತ್ತೆ, ನಾವೇ ಎಲ್ಲದಕ್ಕೂ ವಾಯ್ಸ್ ಕೊಟ್ಟಿರ್ತೀವಿ. ಬಟ್ ವೆರಿ ನೈಸ್ಲಿ ಐ ಆಮ್ ವೆರಿ ಹ್ಯಾಪಿ ದಟ್ ತಮಿಳಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ತುಂಬ ದೊಡ್ಡವ್ರು ನೋಡಿದ್ದಾರೆ. ನಾಳೆ ಇಡೀ ಡೈರೆಕ್ಟರ್ ಅಸೋಸಿಯೇಷನ್ಸ್ ನೋಡ್ತಾ ಇದೆ. ದೊಡ್ಡ ವ್ಯಕ್ತಿಗಳದೆಲ್ಲ ಫೋನ್ಗಳು ಬಂದಿದೆ. ಹೆಸರು ಏನು ಅಂತ ಕೇಳೋಕೆ ಹೋಗ್ಬಿಡಿ, ಅವ್ರದ್ದೇ ಟ್ವೀಟ್ಗಳು ಬರ್ತಾವೆ, ಆಮೇಲೆ ನೋಡಿ. ತುಂಬ ಖುಷಿಯಾಗಿದೆ. ವೆರಿ ಬಿಗ್ ಆ್ಯಕ್ಟರ್ಸ್ ಹೂ ವಿ ಹ್ಯಾವ್ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಅಂಡ್ ಆಲ್ ಹ್ಯಾವ್ ಸೀನ್ ದ ಫಿಲ್ಮ್ಸ್. ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇದು ಒಂದು ಸಿನಿಮಾ ಅಂತಲ್ಲ, ಅವ್ರಿಗೆ ಏನೋ ಖುಷಿ ಕೊಟ್ಟಿದೆ ಈ ಸಿನಿಮಾ. ಸೊ ಅದಕ್ಕೋಸ್ಕರ ಎಲ್ಲ ಇಷ್ಟಪಡ್ತಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ದೊಡ್ಡ ವ್ಯಕ್ತಿಗಳಿಂದ ಕರೆ ಬರ್ತಾ ಇದೆ ಅಂತ ನೀವು ಈಗ ಹೇಳಿದ್ರಿ. ರಾಜಮೌಳಿ ಅವರು ಟ್ವೀಟ್ ಮಾಡಿದ್ದಾರೆ ಈ ಹಿಂದೆ, ಅದ್ರ ಬಗ್ಗೆ ಸಂತಸ ಕೂಡ ವ್ಯಕ್ತಪಡಿಸಿದ್ರಿ ನೀವು. ಅಂಡ್ ಏನಾಗ್ತಾ ಇದೆ ಅಂತಂದ್ರೆ 2 ಇಯರ್ಸ್ಗೆ ಒಂದು ಸಿನಿಮಾ ಬರ್ತಾ ಇದೆ, ದೊಡ್ಡ ಸ್ಟಾರ್ಗಳು. ಸೊ ಇದರಿಂದಾಗಿ ಕನ್ನಡ ಇಂಡಸ್ಟ್ರಿಗೆ ಹಿನ್ನಡೆ ಆಗುತ್ತಾ ಅಂತ ಹೇಳ್ಬಿಟ್ಟು, ಕನ್ನಡ ಚಿತ್ರರಂಗಕ್ಕೆ ಒಂದು ಉದ್ಧಾರ ಆಗ್ಬೇಕಾದ್ರೆ ಏನ್ ನಡಿಬೇಕು ಅಂತ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ವಿ. ಫಸ್ಟ್ ಅದನ್ನ ಫಾಲೋ ಮಾಡೋಣ. ಒಬ್ರಿಗೊಬ್ರು ತಂದಿಡೋದಾಗ್ಲಿ, ಯಾರಿಗೋ ಟಾಂಟ್ ಕೊಟ್ರು ಅನ್ನೋದಾಗ್ಲಿ, ಆ್ಯಂಡ್ ಅದೆಲ್ಲ ನಿಂತರೆ ಫಸ್ಟು ಇಂಡಸ್ಟ್ರಿಗೆ ಒಂದು ಒಳ್ಳೆ ಭವಿಷ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ಟಾರ್ಸ್ಗಳು 2 ವರ್ಷ ಸಿನಿಮಾ ಮಾಡಬೇಕು ಅಂತ ಯಾರು ಅನ್ಕೊಂಡಿಲ್ಲ. ಅದು ಯಾಕೆ ಆ ಥರ ಬೈಗಳ ಬರ್ತಾ ಇದೆ ಗೊತ್ತಿಲ್ಲ. ಬಟ್ ಐ ಆಮ್ ನಾಟ್, ವಿ ಆರ್ ಟ್ರೈಂಗ್. ಬಟ್ ಏನು ಮಾಡೋಕ್ಕಾಗ್ತಲ್ಲ, ವಿಲ್ ಡೆಫಿನೆಟ್ಲಿ ಡೂ ಆ ಬೆಸ್ಟ್. ಆ್ಯಂಡ್ ಇಂಡಸ್ಟ್ರಿಯಲ್ಲಿ ನಾವು ಮಾಡಿಲ್ಲ ಅಂದ್ರೆ ಬರಲ್ಲ ಅಂತ ಇಲ್ಲ. ಬಟ್ ಹೊಸಬ್ರುಗಳು ಸಿನಿಮಾ ನೀವು ನೋಡೋಕೆ ಹೋದ್ರೂ ನನ್ನ ಅನಿಸಿಕೆಯಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ತುಂಬ ಒಳ್ಳೊಳ್ಳೆ ಕತೆಗಳು ಮಾಡಿದ್ದಾರೆ. ಅವ್ರದ್ದೆಲ್ಲ ಸಿನಿಮಾ ಹೋದ್ರೇ ಇಂಡಸ್ಟ್ರಿ. ಬರೀ 2-3 ಸ್ಟಾರ್ಸ್ದು ಸಿನಿಮಾ ಬಂದರೆ ಮಾತ್ರ ಅಲ್ಲ. ಐ ಥಿಂಕ್ ಎವ್ರಿಬಡೀಸ್ ಫಿಲ್ಮ್ ಹ್ಯಾಸ್, ಎವ್ರಿಬಡಿ ಅಂದರೆ ಅಟ್ಲೀಸ್ಟ್ ದ ಗುಡ್ ಒನ್ಸ್. ಒಳ್ಳೊಳ್ಳೆ ಸಿನಿಮಾ ಹೊಸಬ್ರದ್ದು ಬಂದಿಲ್ಲ ಅಂತ ಖಂಡಿತ ಅಲ್ಲ. ಅದೇನೋ ಗೊತ್ತಿಲ್ಲ, ಇಲ್ಲಿ ಜನಗಳಿಂದ ನಾವು ಪ್ರೋತ್ಸಾಹ ಬರಬೇಕು ಕನ್ನಡ ಚಿತ್ರಗಳಿಗೆ ಅಂತ ನಾನು ಅನ್ಕೊಳ್ತೀನಿ. ಐ ಥಿಂಕ್ ಇಂಡಸ್ಟ್ರಿ ವಿಲ್ ಸರ್ವೈವ್. ಫ್ಯಾನ್ಸ್ಗಳ ಜೊತೆಗೆ ಸಿನಿಮಾ ನೋಡಿ ಆ ಕ್ರೇಜ್ನ ಅನುಭವಿಸ್ತಾರಲ್ಲ, ತುಂಬಾ ಸರಿ ನೋಡಿ ಮಾಡಿದ್ದಾರೆ ಕೂಡ. ಬಟ್ ಈ ಸಿನಿಮಾ ಪರ್ಟಿಕ್ಯುಲರ್ ಬಂದಾಗ ಕಂಪ್ಲೀಟ್ ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಎಮೋಷನ್ ತಗೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಇವತ್ತು 7 ಡೇಸ್ ಆಗಿದೆ ಸರ್ ಸಿನಿಮಾ ರಿಲೀಸ್ ಆಗಿ. ಇವತ್ತು ಕೂಡ ಫಾಸ್ಟ್ ಫಿಲ್ಲಿಂಗ್ ಇದೆ, ಜೊತೆಗೆ ಹೌಸ್ಫುಲ್ ಶೋಸ್ಗಳು ಹೋಗ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀವಿ? ಐ ಆಮ್ ವೆರಿ ಹ್ಯಾಪಿ ಸರ್. ಆ್ಯಂಡ್ ಈ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇರೋದು ಐ ಥಿಂಕ್ ಎಲ್ಲರ ಬ್ಲೆಸ್ಸಿಂಗ್ಸ್ ಇರ್ಬೋದು, ನಿಮ್ಮಂಥವ್ರ ಸಪೋರ್ಟ್ ಇರ್ಬೋದು, ಮೇಲ್ ಕೂತಿರೋ ನನ್ನ ತಾಯಿ ಆಶೀರ್ವಾದ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಫಾಸ್ಟ್ ಫಿಲ್ಲಿಂಗ್ ಅಂತ ನೀವೇ ಹೇಳ್ತೀರಿ, ಇದು ನೋಡೋದಕ್ಕೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು, ಪ್ರತಿ ಕಲಾವಿದರು ಸಿನಿಮಾ ಮಾಡೋದು. ಆ್ಯಂಡ್ ಅವ್ರಗಳ ಮಧ್ಯೆ ನೋಡಬೇಕು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನಾನು ವೀಡಿಯೋಸಲ್ಲಿ ನೋಡ್ತಾ ಇದ್ದೆ, ಥಿಯೇಟ್ರಲ್ಲಿ ಬರ್ತಾ ಇರೋ ರೆಸ್ಪಾನ್ಸ್, ಇದನ್ನು ಒಂದ್ಸತಿ ನೋಡೋಣ, ಅದಕ್ಕೆ ಫಸ್ಟ್ ಟೈಮ್ ಇಲ್ಲೇ ನೋಡಿದ್ದು ನಾನು ಇವತ್ತು. ಆ್ಯಂಡ್ ಅಫ್ಕೋರ್ಸ್ ದ ಎಂಟೈರ್ ಮ್ಯಾಕ್ಸ್ ಟೀಮ್ ಇತ್ತು, ಫ್ಯಾಮಿಲಿ ಇತ್ತು, ಎಲ್ಲರ ಫ್ಯಾಮಿಲೀಸ್ ಇತ್ತು. It was very nice. It's a great feeling. ನೀವು ಇದನ್ನ ಕೇಳ್ತಾ ಇರೋದೇ ನನಗೆ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಿಮಗೆ ಸಿನಿಮಾ ಇಷ್ಟ ಆಗಿದೆ ಅಂತ ಅರ್ಥ. ಖಂಡಿತ ಅಂತ ಒಂದು ಕತೆ ಪ್ರಯತ್ನದಲ್ಲಿ ಡೈರೆಕ್ಟರ್ 100% ಇರ್ತಾರೆ. ಇವಾಗ ಅವ್ರೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್, ಅವರು ಇರ್ತಾರೆ. ಸೊ ಬರೀತಾರಂತ ಅನ್ಕೊಳೋಣ. ಅದೇ ಈಗ ಒಬ್ಬ ನಿರ್ದೇಶಕ ಅವರು ಮ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟು ಸಿನಿಮಾ ಮಾಡೋದು ನಾನು ಅವಾಗಲೇ ನಂಬಿದ್ದೀನಿ. ಈಗ ಮಾಡೋದೆಲ್ಲ ಇರ್ತೀವ ಹೇಳಿ. ಐ ಹ್ಯಾವ್ ಬಿಲೀವ್ಡ್ ಹಿಮ್ ಲಾಂಗ್ ಬ್ಯಾಕ್, ಈವನ್ ಬಿಫೋರ್ ವಿ ಸ್ಟಾರ್ಟೆಡ್ ದ ಶೂಟ್. ಸೊ ಬಿಲೀವಿಂಗ್ ಫಾರ್ ಅ ಪ್ರೀಕ್ವಲ್ ಆರ್ ಅ ಸೀಕ್ವಲ್ ಗೋಸ್ ಔಟ್ ಆಫ್ ದ ವೆ. ಡೂ ಇಟ್. ಸರ್, ಪ್ರಿಯಾ ಮೇಡಮ್ ಸೆಕೆಂಡ್ ಟೈಮ್ ಈ ಥಿಯೇಟ್ರಿಗೆ ಬಂದು ಮತ್ತೆ ನಿಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರು. ಸೊ ಅವ್ರು ಎಷ್ಟು ಖುಷಿಯಾಗಿದೆ ಈ ಒಂದು ಸಕ್ಸಸ್ ಬಗ್ಗೆ? ಖುಷಿ ಆಗಿದ್ದಕ್ಕೆ ಸೆಕೆಂಡ್ ಟೈಮ್ ಬಂದಿದ್ದು. ಇಲ್ಲಾಂದ್ರೆ ನೀನು ಹೋಗು, ನಾನು ಮನೆಗೆ ಇರ್ತೀನಿ. ಬಟ್ ಎಲ್ಲರೂ ಬಂದಿದ್ದಾರೆ. ಲಾಡ್ ಆಫ್, ಇವತ್ತು ನನಗೆ ಗೊತ್ತಿರೋ ಎಷ್ಟೋ ಕ್ರೌಡ್ 5-6 ಸತಿ ನೋಡಿದ್ದಾರೆ ಆಲ್ರೆಡಿ. ಡೈಲಾಗ್ ಎಲ್ಲ ಹೇಳ್ತಾ ಇದ್ದಾರೆ ಕೂತ್ಕೊಂಡು. ದಿಸ್ ಇಸ್ ವೆರಿ ನ್ಯೂ ಟು ಮೀ.
ಅಲ್ಲಿ ಬರೋಕ್ಕಿಂತ ಮುಂಚೆ ಇಲ್ಲಿ ಡೈಲಾಗ್ ಹೇಳ್ತಾ ಇದಾರೆ ಎಲ್ಲರೂ. ಸೊ ಇಟ್ ಇಸ್ ವೆರಿ ಓವರ್ವೆಲ್ಮಿಂಗ್. ಯಾರು ನಮ್ಮ ಮಂಜು ಅವರು ಡೈಲಾಗ್ ಬರೆದಿರೋರು, ಐ ಥಿಂಕ್ ಹಿ ಶುಡ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಬಿಕಾಸ್ ಇವ್ರದ್ದು ಇವಾಗ ನಮ್ಮ ನಟನೆ ಮೆಚ್ಬೋದು, ಇನ್ನೊಂದು ಮೆಚ್ಬೋದು, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ. ಡೈಲಾಗ್ ರೈಟರ್ಗೆ ಹಬ್ಬನು ಅವ್ರದ್ದು ಡೈಲಾಗ್ ಬರೋಕ್ಕಿಂತ ಮುಂಚೆ ಒಬ್ಬ ಅಲ್ಲಿ ಹೇಳ್ತಾ ಇರೋದಲ್ವಾ. ಸೊ ಐ ಥಿಂಕ್ ಆ ವಿಚಾರದಲ್ಲಿ he should also be very happy. He's written very well in Tamil, which was supported. I think it's a max ಬಂದ್ಬಿಟ್ಟು ಒಬ್ಬರ ಪ್ರಯತ್ನ ಅಲ್ಲ ಸರ್. I think it's a collective effort of ತುಂಬಾ ಜನದ್ದು. And probably because ಅಲ್ಲಿ ನಾನು known face ಇರೋದ್ರಿಂದ it looks like I led the team, but I think he's the captain and he will be. ಸುದೀಪ್ ಸರ್, ಈಗ ಮಗಳು ಸಿನಿಮಾ ನೋಡಿದಾಗ ಹೊಗಳಲ್ಲ ಅಂತ ಹೇಳಿದ್ರೆ ಹಿಂಸೆ ಜಾಸ್ತಿ ಈ ಸಿನಿಮಾದಲ್ಲಿ ಯಾವ್ದಾದ್ರು ಅಂತ ಪ್ರಯತ್ನ ಆಯ್ತು? ಇಲ್ಲ, ಹೊಗಳ ಅಂತ ಹೇಳಿಲ್ಲಮ್ಮ. ಯಾವ್ದು ಹೊಗಳು ಆಡ್ತಾ ಅದಕ್ಕೆ ಅವ್ರು ಅನಾವಶ್ಯಕ ಅಯ್ಯೋ ಅಪ್ಪನ ಫಿಲ್ಮ್ ಅಂದ್ಕೊಂಡು ಅಷ್ಟೆಲ್ಲ ಮಾತಾಡಲ್ಲ ಅವರು. ಮುಖದ್ಮೇಲೆ ಹೇಳ್ತಾರೆ ಚೆನ್ನಾಗಿಲ್ಲ ಅಂದ್ರೆ. ದಿಸ್ ಫಿಲ್ಮ್ ಶಿ ಈಸ್ ಆಲ್ರೆಡಿ ಸೀನ್ ಇಟ್ 3 times ಆ್ಯಂಡ್ ಶಿ ಲವ್ಡ್ ಇಟ್. ಆ್ಯಂಡ್ ಅವ್ರು ಹಾಡಿದ್ದು ಅವರಿಗೆ ಸರ್ಪ್ರೈಸ್ ಆಗಿ ಇಟ್ಟಿದ್ದೆ ನಾನು. ಸೊ ಶಿ ಲವ್ಡ್ ಇಟ್. ಸರ್, ಈ ಥರ ಸಿನಿಮಾಗಳು ಸಕ್ಸಸ್ಫುಲ್ ಆಗಿ ಅಂದರೆ ಈಗ ಹೋಗ್ತಾ ಇದ್ದಾಗ ಡಿಸ್ಟ್ರಿಕ್ಟ್ ವೈಸ್ ಫ್ಯಾನ್ಸ್ಗಳನ್ನ ಮೀಟ್ ಮಾಡೋದು, ಅಲ್ಲಿ ಹೋಗಿ ಮೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆ ಥರ ಪ್ಲಾನಿಂಗ್ ಇದೆಯಾ ಸರ್? ಅಂದರೆ ಈ ವಿ ಹ್ಯಾವ್ ಟು ಸಿಟ್ ಸರ್. ಇವಾಗ ಒನ್ ಸ್ಟೆಪ್ ಅಟ್ ಅ ಟೈಮ್ ಅಂತ ನಾವೇನು ಹೇಳ್ತೀವಿ. ಐ ಥಿಂಕ್ ಒನ್ ಸ್ಟೆಪ್ ವಾಸ್ ದ ಫಸ್ಟ್ ವೀಕ್, ಒನ್ ಸ್ಟೆಪ್ ಅಟ್ ಅ ಟೈಮ್ ಅಂತ ಇದೆ. ಸೊ ಈಗ ಸೆಕೆಂಡ್ ವೀಕ್ ಏನು ಮಾಡಬೇಕು, ಐ ಥಿಂಕ್ ದ ಟೀಮ್ ಇಸ್ ಡಿಸೈಡಿಂಗ್. ಟೀಮ್ ಏನು ಡಿಸೈಡ್ ಮಾಡ್ತಾರೋ ಅವ್ರು ಒಟ್ಟಿಗೆ ಮಾಡೋಣ ನಾವು. ಸರ್, ಉತ್ತರ ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಒಂದ್ಸರಿ ನೀವು ಆ ಕಡೆ ಬರ್ಬೇಕನ್ನೋದು ನನ್ನ ಆಸೆ. ಎಷ್ಟು ಸಲ ಬಂದಿದ್ದೀವಿ, ಬಂದಾಗ ನೀವೇ ನಮ್ಮ ನೋಡಿಲ್ಲ ಕರೆಕ್ಟ್ ಆಗಿ. ಫಿಲಂ ರಿಲೀಸ್ ಆಗಿದೆಲ್ಲ, ಒಂದ್ಸರಿ ಬನ್ನಿ ಅಂತ. ಅಫ್ಕೋರ್ಸ್ ಸರ್, ಇವಾಗ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ 1-2 ಭಾಗ ಅಂತಲ್ಲ, ಸುಮಾರು ಕಡೆ ಹೋಗ್ಬೇಕಾಗುತ್ತೆ. ಅದನ್ನ ಪ್ಲಾನ್ ಮಾಡ್ತಾರೆ, ಟೀಮ್ ಪ್ಲಾನ್ ಮಾಡಿದ್ರೆ. ಐ ವಿಲ್ ಸಿ. ಉತ್ತರ ಕರ್ನಾಟಕ ಏನೇ ಅಂದ್ರೂ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ನೀವು ಏನೇ ತಗೊಳಕ್ ಹೋದ್ರು ಎಲ್ಲ ಕರ್ನಾಟಕ ಸರ್. ಕರ್ನಾಟಕದಲ್ಲಿ ಇರೋವರೆಗೂ ಎಲ್ಲ ಊರು ನಮ್ದು. ನಿಮ್ಗೆ ಆದಂತ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಆ ಕಡೆ ಬಯಸ್ತಾರೆ ಸರ್ ನಿಮ್ಮನ್ನ ನೋಡ್ಬೇಕು ಅಂತ. ಖಂಡಿತ ಹೋಗ್ತೀನಿ ಸರ್. ಮೊನ್ನೆ ಎಲೆಕ್ಷನ್ ಅಂತ ಬಂದಾಗ್ಲೂ ಐ ಥಿಂಕ್ ಲಾಸ್ಟ್ ಇಯರ್ ಇವೆಂಟ್ ಅದೊಂದು ಆಪರ್ಚುನಿಟಿ ಆಯ್ತು ಆಕ್ಚುಲಿ ಎಲ್ಲರನ್ನು ಭೇಟಿ ಮಾಡೋಕ್ಕೆ, ಎಲೆಕ್ಷನ್ ಅನ್ನೋ ಒಂದು ಹೆಸರಲ್ಲಿ. ಆ್ಯಂಡ್ ಈಗ ಸಿನಿಮಾ ಹೆಸರಲ್ಲಿ ಐ ಥಿಂಕ್ ಐ ವಿಲ್ ಗೋ ನಾವು. ಅದನ್ನ ಒಂದ್ಸರಿ ಟೀಮ್ ಮಾತಾಡೋಣ, ಅವೈಲಬಿಲಿಟೀಸ್ ಅಂಡ್ ಎಲ್ಲ. ಇವತ್ತಿನ ಪರಿಸ್ಥಿತಿಗಳಲ್ಲಿ ತುಂಬ ಅದಕ್ಕೆ ಪ್ರೋಟೋಕಾಲ್ಸ್ ಇದೆ, ಪರ್ಮಿಷನ್ಸ್ ಇದೆ, ಅದೆಲ್ಲ ತೊಗೊಂಡು ಹೋಗ್ಬೇಕಾಗುತ್ತೆ. ಈಗ ಏನಾಗುತ್ತೆ, ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಇನ್ವಾಲ್ವ್ ಆಗಿರೋದೇ ರಾಜಕೀಯ ಅಂತ ಇನ್ವಾಲ್ವ್ ಆದಾಗ ಏನಾಗುತ್ತೆ, ಎಲ್ಲ ಪರ್ಮಿಷನ್ಸ್ ಆಟೋಮೆಟಿಕ್ ಆಗೋಗ್ತವೆ. ಈಗ ನಾವುಗಳು ಹೋಗ್ಬೇಕು ಅಂದ್ರೆ ಏನೋ ಅಡಚಣೆಗಳು ಬರ್ತಾ ಗೊತ್ತಿಲ್ಲ, ಅದನ್ನೆಲ್ಲ ದಾಟ್ಕೊಂಡು ಒಂದೆಲ್ಲರೂ ಭೇಟಿ ಮಾಡಕ್ ಹೋಗ್ಬೇಕಾಗುತ್ತೆ. ಶಿಕ್ಷಣ ಬುದ್ಧಿಮಾತು ಅಂತ ಹೇಳಿದ್ರೆ ಬಿಗ್ ಮನೇಲಿ ಸಾಕಷ್ಟು ಜನ ಫಾಲೋ ಮಾಡ್ತಾರೆ, ಅದನ್ನ ಕೇಳ್ಬಿಟ್ಟು ಬದಲಾಗಿರೋದು ಉಂಟು. ಸೊ ಆದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ನಿಮ್ಮ ಒಂದು ಮಾತಿಂದ ಬದಲಾವಣೆ ಆಗುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸ್ಟಾರ್ಸ್ ಫ್ಯಾನ್ಸ್ ವಾರ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಸೊ ಅವ್ರಗಳಿಗೆ ಬುದ್ಧಿಮಾತು ಅಂತ ಏನ್ ಹೇಳಕ್ ಇಷ್ಟಪಡ್ತಾರೆ ಸುದೀಪ್? ನಾವ್ ಹೇಳೋದ್ರಿಂದ ಅವ್ರು ಕೇಳೋ ಹಾಗಿದ್ರೆ ಪ್ರತಿ ಆಕ್ಟರು ಅವ್ರ ಫ್ಯಾನ್ಸ್ಗಳು. ಇವಾಗ ಇನ್ನೊಂದು ಹೇಳ್ತೀನಿ, ವಾರ್ ಅಂತ ನೀವೇನು ಹೇಳ್ತೀರಿ, ಐ ಥಿಂಕ್ ದಟ್ ಆರ್ ಆಲ್ ವೆರಿ ಸೂಪರ್ಫಿಷಿಯಲ್. ಬಿಕಾಸ್ ಯಾರ ಹೆಸರಲ್ಲೋ ಯಾರೋ ಓಪನ್ ಮಾಡ್ತಾರೆ, ಅದು ನಮ್ಗಳ ಫ್ಯಾನ್ಸೇ ಮಾಡ್ತಾ ಇದ್ದಾರೆ, ಅವ್ರಗಳ ಫ್ಯಾನ್ಸೇ ಮಾಡ್ತಾ ಇದ್ದಾರೆ ಅಂತ ಬರಲ್ಲ. ಯಾರೋ ತಂದು ಹಾಕಕ್ಕೆ ಯಾರೋ ಮಾಡ್ಬೋದು, ಯು ಡೋಂಟ್ ನೋ. ಸೊ ಐ ಥಿಂಕ್ ಈ ಕ್ಲೀನಿಂಗ್ ಅಪ್ ನೀವೇನು ಹೇಳ್ತಾ ಇದ್ದೀರಿ, ದಿಸ್ ಹ್ಯಾಸ್ ಟು ಕಮ್ ಇಂಡಿವಿಜುವಲಿ. ಮ್ಯಾಮ್ ಐ ಥಿಂಕ್ ಪ್ರತಿಯೊಬ್ಬರಿಗೂ ಅವ್ರಿಗೆ ಬರಬೇಕಾದದ್ದು ಬೇಡ ಕೆಲವು ಅಂತ ಅಷ್ಟೇ. ಸಿನಿಮಾ ಇದೊಂದು ನಮ್ಮ ಕಾನ್ಸಂಟ್ರೇಷನ್ ಇದೆ, ಸಿನಿಮಾ ಮಾಡಬೇಕು ಅನ್ನೋ ಕಾನ್ಸಂಟ್ರೇಷನ್ ಇದೆ. ಪ್ರತಿಯೊಬ್ಬ ಕಲಾವಿದನಿಗೆ ಅದೇ ಇರೋದು. ಮಿಕ್ಕಿದ್ದು ಏನಾಗುತ್ತೆ, ನಿಮ್ಮಂಥವ್ರೆಲ್ಲ ಜವಾಬ್ದಾರಿ ತಗೊಂಡು ಬುದ್ಧಿ ಹೇಳ್ಬಿಟ್ಟು ಬುದ್ಧಿ ಕಲಿಸಿ. ಅಂದರೆ ಇಂಡಸ್ಟ್ರಿ ಇಸ್ ರಿಯಲಿ ಸಫರಿಂಗ್. ಸೊ ಇಂಡಸ್ಟ್ರಿ ಮೇಲೆ ಬರಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ, ನಾವು ಮಾತ್ರ ಅಲ್ಲ. ಆ್ಯಂಡ್ ಐಮ್ ಬೀಯಿಂಗ್ ವೆರಿ ಆನೆಸ್ಟ್, ಐಮ್ ಬೀಯಿಂಗ್ ವೆರಿ ಆನೆಸ್ಟ್ ವಿತ್ ಮೈ ವರ್ಡ್ಸ್. ನಾನು ಇದನ್ನು ಯಾವ ಅಹಮ್ಮಲ್ಲಿ ಮಾತಾಡ್ತಾ ಇಲ್ಲ. ಸಮ್ಟೈಮ್ಸ್ ಇಟ್ ಲುಕ್ಸ್ ವೆರಿ ನಾಟ್ ಓಕೆ. ಐ ಮೀನ್ ಅದು ಹೇಳೇ ಇರಲ್ಲ, ಅದನ್ನು ತೊಗೊಂಡೋಗಿ ಅದಕ್ಕೆ ಸೃಷ್ಟಿ ಕೊಡೋದು ತಪ್ಪಾಗುತ್ತಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಆ್ಯಂಡ್ ಅಫ್ಕೋರ್ಸ್ ನಾನು ನನ್ನ ಫ್ಯಾನ್ಸಿಗೆ ಹೇಳಬಲ್ಲೆ, ಬೇರೆ ಹೀರೋಗಳ ಬಗ್ಗೆ ಆಗಲಿ, ನನ್ನ ಸಹ ಕಲಾವಿದ್ರು ಎಲ್ಲರೂ ಅವ್ರು ಯಾರ ಬಗ್ಗೆ ಏನಾರು ಮಾತಾಡೋದು, ಟಾಂಟ್ ಕೊಡೋದು ಬೇಡಿ. ನಮ್ಮ ಸಿನಿಮಾನ ಹೊಗಳ್ಬೇಕಾ, ಡೈರೆಕ್ಟಾಗಿ ನಮ್ಮ ಸಿನಿಮಾನ ಹೊಗಳಿ, ಯಾರಿಗೋ ಕಂಪೇರ್ ಮಾಡ್ಕೊಂಡು ಹೊಗಳೋದು ಬೇಡ. ಯಾಕಂದರೆ ಪ್ರತಿಯೊಬ್ಬರು ಆ್ಯಕ್ಚುಲಿ ಎಲ್ಲರೂ ನಮ್ಮ ಮನೆಗೆ ಬಂದು ಹೋಗ್ತಾರೆ, ಎಲ್ಲರೂ ನನ್ನ ಸ್ನೇಹಿತರೆ. ಸೊ ಅದು ಬೇಡ ಅಂತ ನಾನು ನನ್ನ ಫ್ಯಾನ್ಸಲ್ಲಿ ಕೇಳ್ಕೊಂಬಲ್ಲೆ. ಮಿಕ್ಕಿದ ಫ್ಯಾನ್ಸ್ನ ಅವ್ರವ್ರ ಹೀರೋಗಳು ನೋಡ್ತಾರೆ. ಥ್ಯಾಂಕ್ ಯು ಸರ್. ಒಳ್ಳೆ ಸಿನಿಮಾ ಕೊಡಿದ್ರಿ. ಇಯರ್ ಎಂಡಲ್ಲಿ ಹೊಸ ವರ್ಷ ಬೇರೆ ಬರ್ತಿದೆ, ವಿಶಸ್ ಒಂದು ಇರಲಿ ಎಲ್ಲರಿಗೂ. ಐ ಮೀನ್ ಇಲ್ಲಿರೋ ಎಲ್ಲರಿಗೂ ಅಷ್ಟೇ. ಐ ವಿಶ್ ಆಲ್ ಆಫ್ ಯು ವೆರಿ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ 2025 ನಿಮಗೆಲ್ಲರ ಮುಖಗಳ ಮೇಲೆ ಒಳ್ಳೆ ನಗು ತರೋಕ್ಕೆ ಸಾಕಷ್ಟು ಕಾರಣಗಳು ಸಿಗಲಿ ಅಂತ ಹೇಳ್ಕೊತೀನಿ. ಆ್ಯಂಡ್ ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇ, ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಳ್ಳೆ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ಪ್ರೋತ್ಸಾಹ ಕೊಡಿ. ಪ್ರತಿಯೊಬ್ಬರು ಹೊಸ ಕಲಾವಿದರಿಗೂ ತುಂಬ. ಆ್ಯಂಡ್ ಅವರೆಲ್ಲ ಹೊಸ ಪ್ರತಿಭೆಗಳು ನಮ್ಮ ಕನ್ನಡದವರು, ಅವರಿಗೆ ಕನ್ನಡ ಬಿಟ್ಟರೆ ಬೇರೆ ಏನೂ ಬರಲ್ಲ.
ಸಪೋರ್ಟ್ ಮಾಡಿ ಅಂತ ಕೇಳ್ಬೋಲ್ಲ. ನಿಮ್ಮ ಕೈಯಲ್ಲಿ ನೀವು ಮಾಡಿದ್ರಿ ಎಲ್ಲರೂ ಪಾಪ. ಬಟ್ ಆಸ್ ಮಚ್ as ಪಾಸಿಬಲ್ ಯು ಆಲ್ಸೋ ಸಪೋರ್ಟ್ ಆಲ್ ಆಫ್ ಯು ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ ಯು ಆಲ್. ನಿಮ್ಮ ಆ್ಯಕ್ಚುಲಿ ಪಬ್ಲಿಸಿಟಿ ಜಾಸ್ತಿ ಆಗೇ ಇರಲಿಲ್ಲ ಮ್ಯಾಕ್ಸಿಗೆ. ಐ ಥಿಂಕ್ ದ ಲಾಸ್ಟ್ 3 days ಐ ಸ್ಟಾರ್ಟ್ ಫಾರ್ ಇಂಟರ್ವ್ಯೂಸ್ ತುಂಬ ರೀಚ್ ಮಾಡಿಸಿದ್ರಿ ಎಲ್ಲರೂ. ಸೊ ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು. ನೀವು ಬೇರೆ ಲ್ಯಾಂಗ್ವೇಜಸ್ ನಟರ ಜೊತೆ ಒಂದು ಫ್ರೆಂಡ್ಶಿಪ್ ಹೊಂದಿರೋದ್ರಿಂದ ಸೊ ಬೇರೆ ಯಾರೆಲ್ಲ ನಟರು, ನಾನಿಯವರಾಗಿರ್ಬೋದು, ಚರಣ್ ಅವರಾಗಿರ್ಬೋದು, ಯಾರು ಸಿನಿಮಾ ನೋಡಿ ಹೇಳಿದಾರ? ಸರ್ ನಾನು ತುಂಬ ಜನ ನೋಡಿದ್ದಾರೆ ಅಂತಂದೆ. ಏನಾಗುತ್ತೆ, ನಾನು ಮಾತಾಡೋದ್ರಲ್ಲಿ ನಾನು ಪಬ್ಲಿಸಿಟಿಗೋಸ್ಕರ ತೋರಿಸ್ದೆ ಅಂತ ಆಗುತ್ತೆ. ಓಕೆ, ನಾನು ಅದನ್ನ ಮಾಡಕ್ ಹೋಗಲ್ಲ. ನಮ್ಮಲ್ಲೇ ಕೆಲವ್ರು ನೋಡಿದ್ದಾರೆ, ಅವ್ರುಗಳು ಇನ್ನೂ ಯಾರು ಟ್ವೀಟ್ ಮಾಡಿಲ್ಲ. ಸೊ ನಾನೇನು ಹೇಳ್ತಾ ಇದ್ದೀನಿ, ಇದು ಯಾವುದು ಬಲವಂತವಾಗಿ ಆಗಬಾರ್ದು. ಅವ್ರ ಮನ್ಸಿಗೆ ಬಂದು ಮಾಡಬೇಕು. ನನ್ನ ಮನ್ಸಿಗೆ ಬಂದಾಗ ಯಾವ್ಯಾವ ಸಿನಿಮಾ ನೋಡಬೇಕು, ಪ್ರೀತಿಯಿಂದ ಹೇಳಬೇಕು. ಕಾಲ್ ಮಾಡಿ ಹೇಳಿದಾರ? ಎಲ್ಲರೂ ಕರೆ ಮಾಡಿದ್ದಾರೆ ಸರ್. ಅಷ್ಟು ಸಂಪರ್ಕ ಅಂತ ಎಲ್ಲರೊಟ್ಟಿಗಿದೆ, ಎಲ್ಲರೂ ಕರೆ ಮಾಡಿದ್ದಾರೆ. ಆ್ಯಂಡ್ ನನಗೆ ಬೇಕಾಗಿರೋದು ನನ್ನ ಸಿನಿಮಾ ಇಷ್ಟಪಟ್ಟರು, ಎಲ್ಲರೂ ಶ್ರಮ ಇಷ್ಟಪಟ್ಟರು. ದಟ್ಸ್ ವಾಟ್ ಐ ವಾಂಟ್ ಆ್ಯಂಡ್ ಐ ವೆರಿ ಹ್ಯಾಪಿ ಫಾರ್ ದಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.